ಪ್ರಧಾನಮಂತ್ರಿಗೆ ಪ್ರಶ್ನೆ ಕೇಳುವ ಅಧಿಕಾರ ನಮಗಿದೆ. ನಾನು ಕೇಳ್ತೇನೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಬರೀ ಟ್ರಂಪ್ ಮೋದಿ ಬಗ್ಗೆ ಮಾತನಾಡ್ತಾರೆ ಎಂಬ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಭಾರತ ದೇಶ ಬಿಜೆಪಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದಲ್ಲ. ಟ್ರಂಪ್ ವಿಷಯ ನಾನು ಮಾತಾಡಿಲ್ಲ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಟ್ರಂಪ್ ಹೇಳಿದ್ರು. ಆದ್ರೆ ಮೈ ಫ್ರೆಂಡ್ ಅಂತ ಮೋದಿಗೆ ಹೇಳಿದ್ರು. ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ನಾನೇ ಯುದ್ಧ ನಿಲ್ಲಿಸಿದ್ದು ಅಂದ್ರೂ ಕೂಡ ನಮ್ಮ ಕೇಂದ್ರದ ಸಚಿವರು ನಾಯಕರು ಅದಕ್ಕೆ ಉತ್ತರ ಕೊಡ್ತಿಲ್ಲ. ಬಿಜೆಪಿ ಅವರಿಗೆ ಒಂದು ಪ್ರಶ್ನೆನೂ ಕೇಳಬಾರದು. ಅವರು ಪ್ರಪಂಚದ ಎಲ್ಲಾ ನಾಯಕರ ಬಗ್ಗೆನೂ ಮಾತನಾಡಬಹುದು. ಮೋದಿ ಸಾಹೇಬ್ರೆ ಏನು ಮಾತು ಕೊಟ್ಟಿದ್ರು ಅದರ ಬಗ್ಗೆ ಕೇಳ್ತಾ ಇದ್ದೇನೆ. ಕಳೆದ 10 ವರ್ಷದಲ್ಲಿ ಭಾರತ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಮುಂದೆ ಇದೆ? ಅಕ್ಷಯ್ ಕುಮಾರ್ಗೆ ಕರೆತಂದು ಪ್ರಮೋಷನ್ ಮಾಡಿದ್ರ? ಆತನಿಗೆ ಭಾರತದ ಪಾಸ್ಪೋರ್ಟ್ ಇಲ್ಲ, ಕೆನಡಾ ಪಾಸ್ಪೋರ್ಟ್ ಇದೆ. ಪಾಸ್ಪೋರ್ಟ್ ನಲ್ಲಿ 78ನೇ ಸ್ಥಾನದಲ್ಲಿದ್ದ ಭಾರತ 140ನೇ ಸ್ಥಾನಕ್ಕೆ ಹೋಗಿದ್ದೆ. ಇದಕ್ಕಿಂತ ನಾಚಿಗೇಡಿನ ವಿಷಯ ಬೇರೆ ಇದೆಯಾ ಎಂದು ಕಿಡಿಕಾರಿದ್ರು. ತದನಂತರ ಶಶಿ ತರೂರ್ ಯಾಕೆ ಬೇಕಿತ್ತು ನಿಮಗೆ? ಬಿಜೆಪಿಲಿ ಇಂಗ್ಲಿಷ್ ಮಾತನಾಡೋಕೆ ಯಾರು ಇಲ್ವಾ? 193 ದೇಶದಲ್ಲಿ 183 ದೇಶಗಳು ಪಾಕಿಸ್ತಾನ ಪರವಾಗಿ ಮತ ಹಾಕಿವೆ. ಆದ್ರೆ ನೇಪಾಳ ಹಿಂದೂ ರಾಷ್ಟ್ರ ಅವರು ಕೂಡ ಬೆಂಬಲ ನೀಡುತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ. ಈ ಒಂದು ಹೇಳಿಕೆಯ ವಿಚಾರವಾಗಿ ಬಿಜೆಪಿ ಯಾವ ರೀತಿಯಾದ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಅಲ್ಲ, ಬಿಜೆಪಿಯವರು ಅದಕ್ಕೆ ಹೇಳ್ತಾರೆ, ನಾವು ಯಾವುದು ಸ್ಥಳೀಯ ವಿಷಯದಲ್ಲಿ ಮಾತನಾಡ್ತಿಲ್ಲ ಅಂತ. ಒಂದು. ಎರಡನೇದು, ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿಲ್ಲ. ನಾವು ಟ್ರಂಪ್ ವಿಷಯನೇ ಮಾತಾಡಿಲ್ಲ. ಟ್ರಂಪು ಕಳೆದ 40-50 ದಿನಗಳಲ್ಲಿ 25 ಬಾರಿ ಹೇಳಿದ್ದಾರೆ ಅವರು. ಏನಂತ? ನಾನೇ ವಾರ್ ನಿರ್ಧರಿಸಿದ್ದು, ನಾನೇ ವಾರ್ ನಿರ್ಧರಿಸಿ. ನಾವು ಹೇಳಿವ? ಯಾರು ಹೇಳಿದ್ದಾರೆ? ಟ್ರಂಪ್ ಯಾರು ಫ್ರೆಂಡು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್ ಯಾರು ಹೇಳಿದ್ದು? ನಾವು ಹೇಳಿದ್ವಾ? ಯಾರು ಹೇಳಿದ್ದು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್. ಅಲ್ಲಿ ಮೋಡಿ ಹೌಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅಲ್ಲಿ ಹೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಇಲ್ಲಿ ಬಂದು 100 ಕೋಟಿ ವೆಚ್ಚದಲ್ಲಿ ಟ್ರಂಪ್ ಸಾಹೇಬರು ದೊಡ್ಡ ಏನೋ ಮೆರವಣಿಗೆ ಮಾಡ್ಕೊಂಡು ಗುಜರಾತ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು. ವಿ ವೆಲ್ಕಮ್ ಫಾರ್ ಇಟ್, ದಟ್ಸ್ ನಾಟ್ ಅನ್ ಇಶ್ಯೂ. ಬಟ್ ದ ಫಂಡಮೆಂಟಲ್ ಕ್ವಶನ್ ಈಸ್, ವೆನ್ ದ ಟ್ರಂಪ್ ಹಿಮ್ಸೆಲ್ಫ್, ಮಿಸ್ಟರ್ ಟ್ರಂಪ್, ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ, ಎವ್ರಿ ಟೈಮ್ ಇವಲ್ಲಿವರೆಗೆ 25 ಟೈಮ್ಸ್ ಈಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐ ಆಮ್ ಇನ್ಸ್ಟ್ರೂಮೆಂಟಲ್, ಐ ಆಮ್ ದ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ ದ ವಾರ್ ಅಂತ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ಯಾರು? ಟ್ರಂಪ್ ಅವರು ಕ್ಲೇಮ್ ಮಾಡ್ತಿದ್ದಾರೆ. ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಕೇಳಿದ್ರು. ಅದು ತಪ್ಪೇನಿದೆ? ಏನಂತಂದ್ರೆ ಬಿಜೆಪಿಯವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು. ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು. ಇವರಾದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು. ರಾಹುಲ್ ಗಾಂಧಿ ಬಗ್ಗೆ ಮಾತನಾಡ್ಬೋದು, ಇಂದಿರಾ ಗಾಂಧಿ ಬಗ್ಗೆ ಮಾತನಾಡ್ಬೋದು, ನೆಹರು ಅವ್ರ ಬಗ್ಗೆ ಮಾತನಾಡ್ಬೋದು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಲೀಡರ್ ಬಗ್ಗೆ ಅವ್ರು ಮಾತನಾಡ್ಬೋದು. ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ, ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು. ಅವರಿಗೆ ಮುಜುಗುರ ಆಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು. ಕೇಳಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತನಾಡ್ತಾನೆ, ಸಂತೋಷ್ ಲಾಡ್ ಹಿಂಗೆ ಮಾತನಾಡ್ತಾನೆ ಅಂತ ಹೇಳ್ತೀವಿ. ನಾವು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, ಬಿಜೆಪಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ದೇವೆ. ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡಾ ಇದೆ? ಇವತ್ತು ಯಾವ ಇಲಾಖೆಯಲ್ಲಿ ಅಥವಾ ಕಳೆದ 11 ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಭಾರತ ದೇಶದ ಮುಂದಿದೆ? ನಾವು ಮೊನ್ನೆ ತಾನು ಹೇಳ್ತಾ ಇದ್ವಲ್ಲ, ಯಾರು ಇವ್ರಿಗೆ ಅಕ್ಷಯ್ ಕುಮಾರ್ ಕರ್ಕೊಂಬಂದು ಭಾಳ ದೊಡ್ಡದಾಗಿ ಒಂದು ಪ್ರಮೋಷನ್ ಮಾಡಿದ್ರು. ಯಾವುದೇ ದೇಶಕ್ಕೆ ಹೋದರೆ ನಮಗೆ ಪಾಸ್ಪೋರ್ಟ್ ನೋಡಲ್ಲ ಅಂತ ಹೇಳಿದ್ದವರು. ಯು ಆರ್ ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂತ ಅವ್ರು ಹೇಳಿರೋದು. ಆರ್ ಯು ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂದ್ರೆ ಇದ್ರಾಗ ಇಂಡಿಯಾ ಇಲ್ಲ. ಈ ಅಕ್ಷಯ್ ಕುಮಾರ್ಗೆ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ, ಆತನ ಕೆನಡಿಯನ್ ಪಾಸ್ಪೋರ್ಟ್ ಇದೆ ಪುಣ್ಯಾತ್ಮದು. ಆತಗ ಈಗ ಇಂಡಿಯನ್ ಪಾಸ್ಪೋರ್ಟ್ ತೊಗೊಂಡಾನೆ. ಇಂಥವ್ರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ. 75-78 ಇರ್ತಕ್ಕಂಥ ರ್ಯಾಂಕಿಂಗು ಇವತ್ತು 140 ರ್ಯಾಂಕಿಂಗ್ ಹೋಗಿದ್ದೀವಿ. ಇದು ಸರಿ ಪ್ರಶ್ನೆ ಎಲ್ಲ ನೀವು ಕೇಳ್ರಿ. ವೆನ್ ವಿ ಅಂಡರ್ ಲೀಡರ್ಸ್ ಆಫ್ ಮನಮೋಹನ್ ಸಿಂಗ್ ವಿ ವರ್ ಅಟ್ ದ ರ್ಯಾಂಕಿಂಗ್ ಆಫ್ 78 ಇತ್ತು 2014ನಲ್ಲಿ. ಈಗ ಸಬ್ಸಿಕ್ವೆಂಟ್ಲಿ ವಿ ಆರ್ ಇನ್ 10 ಇಯರ್ಸ್ನಲ್ಲಿ 140ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಇದಕ್ಕಿನ್ನ ನಾಚಿಕೆಗೇಡಿ ಯಾವುದನ್ನು ಇದೆಯಾ? ಮತ್ತೆ ನೋಡಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು 90 ಕಂಟ್ರಿಗಳಿಗೆ ಹೋಗಿ ಬಂದಿದ್ದೀರಿ. ಇವತ್ತು ಶಶಿ ತರೂರ್ ಯಾಕೆ ಬೇಕಾಯ್ತು ನಿಮಗೆ ಹೋಗಿ? ವೆನ್ ಯು ಹ್ಯಾವ್ ಟ್ರಾವೆಲ್ಡ್ ಯುವರ್ ಸೆಲ್ಫ್, ವೆನ್ ವಿ ಹ್ಯಾವ್ ಕ್ಲೇಮ್ಡ್ ಅವರ್ ಸೆಲ್ಫ್ ಯು ಆರ್ ದ ಮೋಸ್ಟ್ ವಿಶ್ವಗುರು, ವೈ ಡು ಯು ವಾಂಟ್? ಶಶಿ ತರೂರ್ ಯಾಕೆ ಬೇಕು ನಿಮಗೆ? ಶಶಿ ತರೂರ್ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀರಿ? ಯಾಕೆ ಬಿಜೆಪಿಯಲ್ಲಿ ಇಂಗ್ಲೀಷ್ ಮಾತಾಡೋರು ಯಾರಿಲ್ವಾ? ಅಲ್ಲಿ ಬೇರೆ ದೇಶದಲ್ಲಿ ಹೋಗೆಲ್ಲ ಮಾತನಾಡ್ಬೋದಲ್ಲ. ಬಿಜೆಪಿ ಅವ್ರ ಹತ್ರ ಇಂಗ್ಲೀಷ್ ಮಾತನಾಡೋದಕ್ಕಂತೇಳಿ ಶಶಿ ತರೂರ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ವಾಟ್ ಇಸ್ ದ ರೀಸನ್ ಯು ಆರ್ ಟೇಕಿಂಗ್ ಶಶಿ ತರೂರ್ ಟುಡೇ? ವಾಟ್ ಇಸ್ ದ ರೀಸನ್ ದಟ್ ಯು ಆರ್ ಟೇಕಿಂಗ್ ಮಿಸ್ಟರ್ ಶಶಿ ತರೂರ್ ಟುಡೇ ಫಾರ್ ಡಿಫರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್? ವೈ? ಯಾಕೆ ಬಿಜೆಪಿಯಲ್ಲಿ ಯಾರು ಸಮರ್ಥರಿಲ್ವಾ? ಬಿಜೆಪಿಯಲ್ಲಿ ಯಾರು ಸಮರ್ಥರಿಲ್ವಾ ಇವಾಗ ಮಾತನಾಡೋಕ್ಕೆ ನಮ್ಮ ದೇಶದ ಬಗ್ಗೆ? ಆಯಿತು, ಕರ್ಕೊಂಡು ಹೋಗಿದ್ದೀರಿ, ಸ್ವಾಗತ ಮಾಡೋಣ, ಅದ್ರೇನು ಡೌಟ್ ಇಲ್ಲ. ಓಕೆ, ಬಟ್ ಯಾಕೆ ಬೇಕಾಯ್ತು? ನೆಸಿಟಿ ಯಾಕೆ ಬೇಕಾಯಿತು? ಶಶಿ ತರೂರ್ ಹೋಗ್ತಕ್ಕಂಥ ನೆಸಿಟಿ ಯಾಕೆ ಬಂತು ಅಂತಂದರೆ, ಕಳೆದ 11 ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ತು 193 ದೇಶದಲ್ಲಿ 183 ದೇಶ ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದೆ.
193 ದೇಶದಲ್ಲಿ 183 ದೇಶಗಳು ಪಾಕಿಸ್ತಾನ ಪರ ವೋಟ್ ಚಲಾಯಿಸಿದೆ. ಇವತ್ತು ನಮ್ಮ ಮಾಲ್ಡೀವ್ಸ್ ತಗೊಳ್ರಿ, ಶ್ರೀಲಂಕಾ ತಗೊಳ್ರಿ, ಮಾರಿಷಸ್ ತಗೊಳ್ರಿ, ಮಾಲ್ಡೀವ್ಸ್ ತಗೊಳ್ರಿ, ಭೂಟಾನ್ ತಗೊಳ್ರಿ, ನೇಪಾಲ್ ತಗೊಳ್ರಿ. ನೇಪಾಲ್ 100% ಹಿಂದೂ ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ. ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಇದು ಏನು ಬಿಜೆಪಿ ಅಂದ್ರೆ ದೇಶ ಅವ್ರದನ? ಇದು ಮೋದಿ ಸಾಹೇಬ್ರದ ಈ ದೇಶ? ಮೋದಿ ಸಾಹೇಬರು ಈ ಭಾರತ ದೇಶದ ಪ್ರಧಾನಮಂತ್ರಿಗಳು. ಈ ದೇಶ ಯಾವುದು ಬಿಜೆಪಿಗೆ ಸಂಬಂಧ ಅಲ್ಲ, ಯಾವುದು ಕಾಂಗ್ರೆಸ್ಗೆ ಸಂಬಂಧ ಅಲ್ಲ. ಅರ್ಥ ಆಯ್ತು? ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿ